ಇದನ್ನು ಪತ್ರಿಕೆಗಳಲ್ಲಿ ಮತ್ತು ಎಲ್ಲ ಕಡೆ ಕೂಡ ಕಟ್ ಮಾಡಿ ಪೇಸ್ಟ್ ಮಾಡಿ ನೀಡ್ತಕ್ಕಂಥ ಹೇಳಿಕೆಗಳನ್ನು ನೋಡಿ ಭಾಳ ಬೇಜಾರು. ಗೌರವ ಇದ್ದಂಥ ಪಕ್ಷ, ಆವತ್ತೇನಾದರೂ ಅಂಬೇಡ್ಕರ್ ಗೌರವ ಕೊಟ್ಟಿರೋ ಪಕ್ಷ ಅಂತಂದರೆ ಭಾರತೀಯ ಜನತಾ ಕಾಂಗ್ರೆಸ್ ಅವರು ಅವ್ರ ಫೋಟೋನ ಇಟ್ಕೊಂಡು ವಿಪರೀತವಾಗಿ ಅಂಬೇಡ್ಕರ್ ಬಗ್ಗೆ ಹೇಳ್ತಾ ಇದ್ದಾಗ ಅವ್ರು ಹೇಳಿದ್ದಿಷ್ಟೇ, ಏನು ನಮ್ಮ ರಾಷ್ಟ್ರೀಯ ಮಾಜಿ ಅಧ್ಯಕ್ಷರು ಹಾಗೂ ಗೃಹ ಸಚಿವರಾದಂಥ ಅಮಿತ್ ಶಾ ಅವರ ಇದನ್ನು ಪತ್ರಿಕೆಗಳಲ್ಲಿ ಮತ್ತು ಎಲ್ಲ ಕಡೆ ಕೂಡ ಕಟ್ ಮಾಡಿ ಪೇಸ್ಟ್ ಮಾಡಿ ನೀಡ್ತಕ್ಕಂಥ ಹೇಳಿಕೆಗಳನ್ನು ನೋಡಿ ಭಾಳ ಬೇಜಾರಾಗ್ತದೆ. ಯಾಕೆಂತಂದರೆ ಒಬ್ಬ ಯಾರಾದರೂ ಅಂಬೇಡ್ಕರ್ ಬಗ್ಗೆ ಗೌರವ ಇದ್ದಂಥ ಪಕ್ಷ, ಆವತ್ತೇನಾದರೂ ಅಂಬೇಡ್ಕರ್ ಗೌರವ ಕೊಟ್ಟಿರೋ ಪಕ್ಷ ಅಂತಂದರೆ ಭಾರತೀಯ ಜನತಾ ಪಕ್ಷ. ಯಾಕೆ ಅಂತಂದರೆ ಆವತ್ತು ಭಾರತೀಯ ಜನತಾ ಪಕ್ಷ ಅವ್ರಿಗೆ ಜನಸಂಘ ಇದ್ದ ಕಾಲದಲ್ಲೇ ಅವ್ರನ್ನ ರಾಜ್ಯಸಭೆ ಮೆಂಬರ್ ಮಾಡೋದಕ್ಕೆ ಅಥವಾ ಲೋಕಸಭಾ ಚುನಾವಣೆಯಲ್ಲಿ ಅವ್ರನ್ನ ಗೆಲ್ಲಿಸಿ ಕಳಿಸಿದಂಥ ಪಕ್ಷ ಯಾವುದಾದ್ರು ಸಪೋರ್ಟ್ ಮಾಡಿದೆ ಅಂತಂದರೆ ಅದು ಭಾರತೀಯ ಜನತಾ ಪಕ್ಷ. ಇವತ್ತು ಕಾಂಗ್ರೆಸ್ ಅವರು ಅವ್ರ ಫೋಟೋನ ಇಟ್ಕೊಂಡು ವಿಪರೀತವಾಗಿ ಅಂಬೇಡ್ಕರ್ ಬಗ್ಗೆ ಹೇಳ್ತಾ ಇದ್ದಾಗ ಅವ್ರು ಹೇಳಿದ್ದಿಷ್ಟೇ, ಅದನ್ನು ತಿರುಗಿಸಿ ಬೇರೆ ರೀತಿಯಲ್ಲಿ ಅದನ್ನು ಉಪಯೋಗಿಸ್ಕೊಂಡು ಇವತ್ತು ಕಾಂಗ್ರೆಸ್ ಅವರು ಅದನ್ನು ಬೇರೆ ರೀತಿಯಲ್ಲಿ ತೋರಿಸ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಇದು ಭಾಳ ಶೋಚನೀಯ. ಇವತ್ತು ಏನಾದರೂ ಅಂಬೇಡ್ಕರ್ ಗೌರವ ಕೊಟ್ಟಿರೋದು ಅಂತಂದರೆ ಭಾರತೀಯ ಜನತಾ ಪಕ್ಷ. ಅವರ ತೀರ್ಥಕ್ಷೇತ್ರಗಳಾದಂಥ 5 ಕ್ಷೇತ್ರಗಳನ್ನು ಗುರುತಿಸಿ ಮಾನ್ಯ ಪ್ರಧಾನಮಂತ್ರಿಗಳಾದ ಮೇಲೆ ಮೋದಿ ಅವರು ಅದನ್ನು 5 ಕ್ಷೇತ್ರಗಳನ್ನು ಅವ್ರು ಓದಿದ ಜಾಗ ಇರ್ಬೋದು, ಅಥವಾ ಅವರ ಇದು ನಿರ್ವಹಣೆ ಆದಂಥ ಜಾಗ ಇರ್ಬೋದು, ಅಥವಾ ಅವರು ಅಮೇರಿಕಾದಲ್ಲಿ ಅವರು ಹೋಗಿ ಅಲ್ಲಿ ಹೈಯರ್ ಸ್ಟಡೀಸ್ಗೆ ಹೋದಂಥ ಜಾಗ ಆಗಿರ್ಬೋದು, ಎಲ್ಲ ಜಾಗಗಳನ್ನು ಕೂಡ ಅವ್ರು ಹುಟ್ಟಿದ ಜಾಗ, ಎಲ್ಲ 5 ಜಾಗಗಳನ್ನು ಕೂಡ ಪಂಚತೀರ್ಥವಾಗಿ ಇವತ್ತು ಕಾರ್ಯಕ್ರಮ ಮಾಡಿ ಇವತ್ತೇನಾದರೂ ಆ ಅಂಬೇಡ್ಕರ್ಗೆ ಗೌರವ ನೀಡತಕ್ಕ ಕಾರ್ಯಕ್ರಮ ಮಾಡಿದರೆ ಅದು ಭಾರತೀಯ ಜನತಾ ಪಕ್ಷ, ಜನಸಂಘ. ಆದರೆ ಇವತ್ತು ಕಾಂಗ್ರೆಸ್ ಅವರು ಸುಳ್ಳು ಆರೋಪ ಮಾಡಿಕೊಂಡು ಇವತ್ತು ಅಮಿತ್ ಶಾ ಮೇಲೆ ಸುಮ್ಮನೆ ಗೂಬೆ ಕೂರಿಸೋ ಕೆಲಸ ಮಾಡ್ತಿದ್ದಾರೆ. ಇದನ್ನು ಖಂಡನೀಯ, ಇದನ್ನು ನಾವು ಖಂಡಿಸ್ತೇವೆ. ಅವ್ರಿಗೇನಾದರೂ ಸಂವಿಧಾನದ ಬಗ್ಗೆ ಗೌರವ ಇದ್ದಿದ್ರೆ ಅವರ ಕಾಲದಲ್ಲಿ ಎಷ್ಟು ಸತಿ ತಿದ್ದುಪಡಿ ತಂದಿದ್ದಾರೆ ಅಂತಕ್ಕಂಥದ್ದನ್ನು ಯೋಚನೆ ಮಾಡಬೇಕು. ಯಾಕಂತಂದರೆ ಎಮರ್ಜೆನ್ಸಿ ತಂದಿದ್ದು ನಾವಲ್ಲ, ಕಾಂಗ್ರೆಸ್ ಸರ್ಕಾರ. ಈ ದೇಶದ ಆಡಳಿತವನ್ನು 74ರಲ್ಲಿ ಏನು ತುರ್ತು ಪರಿಸ್ಥಿತಿ ಹೇರಿ ದೇಶದ ಜನಗೆ ಸ್ವತಂತ್ರ ಇಲ್ಲದೆ ಮಾಡಿದಂಥ ಇದೇನಾದರೂ ಘನತೆ ಇದ್ದರೆ ಅದು ಕಾಂಗ್ರೆಸ್ ಸರ್ಕಾರ, ಇಂದಿರಾ ಗಾಂಧಿಗೆ ಸೇರುತ್ತೆ. ಅದರಿಂದ ಅವರು ನಾಚಿಕೆ ಆಗಬೇಕು. ಅವ್ರಿಗೆ ಇವತ್ತು ಅಮಿತ್ ಶಾ ಬಗ್ಗೆ ಆಗಲಿ ಅಥವಾ BJP ಬಗ್ಗೆ ಮಾತಾಡಬೇಕಾದ್ರೆ ಒಂದು ನೈತಿಕತೆ ಇರಬೇಕು. ಅವ್ರಿಗೆ ಆ ನೈತಿಕತೆ ಇಲ್ಲ. ಅವರು ಸುಳ್ಳು ಡೋಂಗಿವಾದಿಗಳು. ದಲಿತರ ಬಗ್ಗೆ ನಮ್ಗೆ ಆಸಕ್ತಿ ಇದೆ ಅಂತ ಹೇಳ್ತಾರೆ, ಆದರೆ ದಲಿತರಿಗೆ ಅನ್ಯಾಯ ಮಾಡ್ಕೊಂಡು ಬಂದಿರ್ತಕ್ಕಂಥವ್ರು ಕಾಂಗ್ರೆಸ್ ಅವರು. ಈ ಮೊದಲಿಂದ ಕೂಡ ಕಾಂಗ್ರೆಸ್ ಸರ್ಕಾರದಲ್ಲಿ ಆದಂಥ ಅನ್ಯಾಯಗಳು ಬೇಕಾದಷ್ಟಿದೆ. ಅದನ್ನು 70 ವರ್ಷಗಳ ಕಾಲದಲ್ಲಿ ಏನು 65 ವರ್ಷ ಅವರೇ ಆಡಳಿತ ಮಾಡಿ ಇವತ್ತಿನ ಸ್ಥಿತಿಗೆ ಅವರೇ ಕಾರಣ. ಆದರೆ 10 ವರ್ಷಗಳಲ್ಲಿ ಎಷ್ಟು ಬದಲಾವಣೆ ಆಗಿದೆ ಅಂತಕ್ಕಂಥದ್ದನ್ನ ಜನರು ನೆನ್ಸ್ಕೊಂಡಿದ್ದಾರೆ. ನೀವೇನೇ ಹೇಳಿದ್ರು ಕೂಡ ಜನ ನಂಬೋದಿಲ್ಲ. ಆದರೆ ನೀವು ಫೋಟೋ ಇಟ್ಕೊಂಡ್ಬರೋರು ಯೋಚನೆ ಮಾಡಬೇಕು. ಆವತ್ತು ಒಬ್ಬ ನಿಮ್ಮ ಡ್ರೈವರ್ನ ಇಟ್ಟು ಅವ್ರನ್ನ ಸೋಲಿಸಿದಂಥವ್ರು ಯಾರು ಅಂತಕ್ಕಂಥದನ್ನ ಕಾಂಗ್ರೆಸ್ ಅವರು ಒಂದ್ಸತಿ ಜ್ಞಾಪಕ ಮಾಡಬೇಕು. ಇದೇ ಸ್ಪೀಕರ್ ರಮೇಶ್ ಕುಮಾರ್ ಅವರು, ಇದು ರೆಕಾರ್ಡಲ್ಲಿ ಇರ್ತಕ್ಕಂಥದ್ದು, ಇದು ನಾನು ನೀನು ಹೇಳ್ತಕ್ಕಂಥದ್ದಲ್ಲ. ವಿಧಾನಸಭೆಯಲ್ಲಿ ಹೇಳಿದಂಥ ಮಾತು. ಅವತ್ತು ಕಾಂಗ್ರೆಸ್ಸು ಅಂಬೇಡ್ಕರ್ ಅವರು ಸತ್ತಾಗ ಯಾಕೆ ಅವ್ರಿಗೆ ಬಾಂಬೆ ಕಳಿಸಿದ್ರು? ಮೊದಲನೇದಾಗಿ ಡೆಲ್ಲಿಯಲ್ಲಿ ಅವರ ಸಮಾಧಿ ಇದ್ರೆ ಅವ್ರಿಗೆ ಗೌರವ ಬರುತ್ತೆ, ನಮ್ಮ ಕುಟುಂಬಕ್ಕೆ ಗೌರವ ಕಡಿಮೆ ಆಗತ್ತೆ ಅಂತಕ್ಕಂಥದ್ದು ಯೋಚನೆ ಮಾಡಿ ನೆಹರು ಕುಟುಂಬ ಮತ್ತು ಏನು ಇಂದಿರಾ ಗಾಂಧಿ ಕುಟುಂಬದವರು ಅವರನ್ನ ಬಾಂಬೆ ಕಳಿಸ್ತಾರೆ. ಆ ಬಾಂಬೆ ಕಳಿಸ್ಬೇಕಾದ್ರೆ ಆ ಫ್ಲೈಟ್ ಚಾರ್ಜ್ ಕೂಡ 5,000 ರೂಪಾಯಿ ಇರಲಿಲ್ಲ, ಮನೆಯೆಲ್ಲ ಉಳ್ಕಿದ್ರೆ 2,000 ರೂಪಾಯಿ ಯಾಕೆ ಸರ್ಕಾರ ಅವತ್ತು ಮಾಡಲಿಲ್ಲ ಅಂತಕ್ಕಂಥ ಮಾತನ್ನ ನಾನು ಹೇಳಿದ್ದಲ್ಲ, ಮಾನ್ಯ ಮಾಜಿ ಸ್ಪೀಕರ್ ಅವರು ವಿಧಾನಸಭೆಯಲ್ಲಿ ಹೇಳಿದಂಥ ಮಾತು. ಅವತ್ತು ಇನ್ನೂ ಒಂದು ಹೇಳಿದ್ರು, ಅವ್ರನ್ನ 51ರಲ್ಲಿ ಚುನಾವಣೆಯಲ್ಲಿ ನಾವು ಸೋಲಿಸಿದ್ದು ಭಾಳ ತಪ್ಪಿನ ಕೆಲಸ ಮಾಡಿದ್ವಿ. ಅವತ್ತು ಅಂಥ ಮೇಧಾವಿಯನ್ನ, ಸಂವಿಧಾನ ಶಿಲ್ಪಿಯನ್ನ ನಾವು ಇನಾಮಿನಸ್ ಮಾಡಬೇಕಾಗಿತ್ತು ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಅವತ್ತು ಕಾಂಗ್ರೆಸ್ ಯಾಕೆ ಮಾಡ್ತು ಅಂತ ಅಂದ್ರೆ, ಕಾಂಗ್ರೆಸ್ಸಿನ ಒರಿಜಿನಲ್ ಬುದ್ಧಿ ಅದು. ಮೂಲತಃ ಏನು ಕಾಂಗ್ರೆಸ್ಸು ದಲಿತರ ಬಗ್ಗೆ, ಅಂಬೇಡ್ಕರ್ ಬಗ್ಗೆ ಗೌರವ ಏನಿತ್ತು ಅವತ್ತು ತೋರಿಸಿದ್ದಾರೆ, ಆವತ್ತೇ ತೋರಿಸಿದ್ದಾರೆ. ಆದರೆ ಅವ್ರು ನಮ್ಗೆ ಹೇಳ್ಬೇಕಾದಿಲ್ಲ. ಇವತ್ತು ಕಾಂಗ್ರೆಸ್
ಏನು ಇವತ್ತು ಅಂಬೇಡ್ಕರ್ ಫೋಟೋ ಇಟ್ಕೊಳ್ಳೋಕೆ ಅವ್ರಿಗೆ ಅಂಬೇಡ್ಕರ್ ಅವ್ರ ಫೋಟೋ ಇಟ್ಕೊಳ್ಳೋಕೆ ನೈತಿಕತೆ ಇಲ್ಲ, ಗಾಂಧಿ ಹೆಸರು ಹೇಳ್ಕೊಳ್ಳೋಕೆ ನೈತಿಕತೆ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿ ಅವರನ್ನ ಕಾಂಗ್ರೆಸ್ನ ಹೇಳಿಕೆಯನ್ನು ಖಂಡಿಸ್ತೇನೆ. ನಿಜವಾಗ್ಲೂ ಕೂಡ ಅಲ್ಲಿ ಆಗಿರ್ತಕ್ಕಂಥದ್ದೇ ಬೇರೆ, ಅದನ್ನ ಬೇರೆ ರೀತಿಯಲ್ಲಿ ಅವರು ಕಟ್ ಮಾಡಿ ತೋರಿಸ್ತಾ ಇದ್ದಾರೆ. ಪೂರ್ತಿಯಾಗಿ ಇವತ್ತು ಯಾವತ್ತೂ ಕೂಡ ಲೋಕಸಭೆಯಲ್ಲಿ ಆದಂತದ್ದು ಎಲ್ಲ ಕೂಡ ರೆಕಾರ್ಡ್ ಇರ್ತದೆ, ರೆಕಾರ್ಡ್ ಅಲ್ಲಿ ತೆಗೆದು ನೋಡ್ಲಿ. ಆ ಮಾತು ಹೇಳಿಲ್ಲ ಅವರು. ಅವ್ರು ಹೇಳಿದ್ದಿಷ್ಟೇ, ಅಂಬೇಡ್ಕರ್ನ ಈಗ ಹೇಳ್ತಾ ಇದ್ದೀರಿ ಅಂಬೇಡ್ಕರ್ ಅಂತ, ನೀವು ಅಂಬೇಡ್ಕರ್ ಜೊತೆಗೆ ದೇವರನ್ನು ಕೂಡ ನಡೆದುಕೊಳ್ಳಿ, ನಿಮ್ಗೆ ಒಳ್ಳೇದಾಗ್ಲಿ ಅಂತಕ್ಕಂಥ ಮಾತನ್ನು ಹೇಳಿದರೆ, ಅದನ್ನ ತಿರುಗಿಸಿ ಅಂಬೇಡ್ಕರ್ ಹೆಸರು ಹೇಳೋ ಬದಲು ಅಂತ ಹೇಳ್ತಾರೆ. ಆದ್ರೆ ಅಂಬೇಡ್ಕರ್ ಹೆಸರು ಹೇಳೋ ಬದಲು ಅಂತ ಹೇಳಲಿಲ್ಲ. ಅಂಬೇಡ್ಕರ್ ಹೆಸರು ಹೇಳದಷ್ಟು ಸರ್ತಿ ದೇವನನ್ನು ನೆಳ್ಕೊಳ್ಳಿ, ನಿಮ್ಗೆ ಒಳ್ಳೆ ಬುದ್ಧಿ ಬರ್ಲಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ.